ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನಿವತ್ತು ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸಪಾದ ಭಕ್ಷ್ಯ ಅಂತಲೂ ಕೂಡ ಹೇಳ್ತಾರೆ. ಈ ಸಪಾದ ಭಕ್ಷ್ಯವನ್ನು ಯಾವೆಲ್ಲ ಸಾಮಗ್ರಿಗಳನ್ನು ಹಾಕಿ ತಯಾರಿಸಬೇಕು ಮತ್ತು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗೆಯೇ ನಾವು ಪ್ರಸಾದ ಮಾಡಿದ ತಕ್ಷಣ ತುಳಸಿ ಎಲೆಯನ್ನು ಇಡ್ತೀವಿ, ಅದನ್ನು ಇಡಬೇಕು ಬೇಡವೋ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ, ಈ ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ಪ್ರಸಾದವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಹಾಲು ತಗೊಂಡಿದ್ದೀನಿ, ಹಾಗೆಯೇ ಇಲ್ಲಿ ಚಿರೋಟಿ ರವೆ ತಗೊಂಡಿದ್ದೀನಿ, ಸಕ್ಕರೆ ಮತ್ತು ತುಪ್ಪ, 2 ಬಾಳೆಹಣ್ಣು ತಗೊಂಡಿದ್ದೀನಿ. ನಾನಿಲ್ಲಿ ಈ ಲೋಟದಿಂದ 1/4 ಲೋಟದಷ್ಟು ಎಲ್ಲ ಸಾಮಗ್ರಿನೂ 1/4 ಲೋಟದಷ್ಟು ತೊಗೊಂಡಿದ್ದೀನಿ. ಹಾಲು ಮಾತ್ರ ನಾನು ಈ ಲೋಟದಿಂದ 3 ಲೋಟದಷ್ಟು ಹಾಲು ತೊಗೊಂಡಿದ್ದೀನಿ. 1/4 ಲೋಟದಷ್ಟು ರವೆ ತೊಗೊಂಡಿದ್ದೀನಿ. ಸಕ್ಕರೆ 1/4 ಲೋಟದಷ್ಟು, ತುಪ್ಪನೂ ಕೂಡ 1/4 ಲೋಟದಷ್ಟು ತೊಗೊಂಡಿದ್ದೀನಿ. 2 ಬಾಳೆಹಣ್ಣು ತೊಗೊಂಡಿದ್ದೀನಿ. ಈ ಸಪಾದ ಭಕ್ಷ್ಯ ನಾವು ಮಾಡಬೇಕಾದ್ರೆ ಪ್ರತಿಯೊಂದೂ ನಾವು ಸಾಮಗ್ರಿ ತೊಗೋಬೇಕಾದ್ರೆ 1 kg ಪ್ರಮಾಣದಲ್ಲಿ ನಾವು ಮಾಡಬೇಕಂದ್ರೆ 1/4 kgಯಷ್ಟು ನಾವು ರವೆಯನ್ನು ತೊಗೋಬೇಕಾಗ್ತದೆ. ಅಂದರೆ ಪ್ರತಿಯೊಂದು ಸಾಮಗ್ರಿ ನಾವು 1/4 kgಯಷ್ಟು ತೊಗೋಬೇಕು. ರವೆ ಆಗಲಿ, ತುಪ್ಪ ಆಗಲಿ, ಮತ್ತು ಸಕ್ಕರೆ ಆಗಲಿ ತಗೋಬೇಕು. ನೀವು ಯಾವುದೇ ಒಂದು ಅಳತೆಯಿಂದ ತೊಗೊಂಡ್ರೂ 1/4 ಭಾಗ ಹೆಚ್ಚು ತೊಗೋಬೇಕು. ಸಪಾದ ಭಕ್ಷ್ಯ ಅಂದರೆ ನಾವು ಏನು 5 ಸಾಮಗ್ರಿಗಳೇನು ತೊಗೊಂಡಿದ್ದೀವಿ ಎಲ್ಲ, ತುಪ್ಪ, ಹಾಲು, ಸಕ್ಕರೆ, ರವೆ, ಬಾಳೆಹಣ್ಣು, ಇದನ್ನಷ್ಟೇ ಹಾಕಿ ನಾವು ಪ್ರಸಾದವನ್ನು ತಯಾರಿಸಬೇಕು ಅಂತ ನಮ್ಮ ಮನೆಗೆ ಬರುವಂಥ ಭಟ್ರು ಹೇಳ್ತಾರೆ. ಅದರಲ್ಲಿ ಡ್ರೈ ಫ್ರೂಟ್ಸ್ ಏನು ಹಾಕಬಾರ್ದು. ಈ 5 ಸಾಮಗ್ರಿಗಳನ್ನು ಹಾಕಿ ಮಾತ್ರ ನಾವು ಪ್ರಸಾದವನ್ನು ಮಾಡಬೇಕು. ಅದಕ್ಕೆ ಸಪಾದ ಭಕ್ಷ್ಯ ಅಂತಾರೆ ಅಂತ ಅವರು ಹೇಳ್ತಾರೆ. ನನಗೆ ಗೊತ್ತಿರುವಂಥ ಅವರು ಹೇಳಿರುವಂಥ ವಿಷಯವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ, ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ತುಪ್ಪ ತೊಗೊಂಡಿದ್ದೀನಿ. ಆ ತುಪ್ಪವನ್ನು ಇಲ್ಲಿ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಈ ತುಪ್ಪ ಕರಗಿದ ಮೇಲೆ ಇದಕ್ಕೆ ನಾವು ರವೆ ಹಾಕ್ಕೊಳ್ಳೋಣ. ತುಪ್ಪ ಇವಾಗ ಕರಗಿದೆ. ಇದಕ್ಕೆ ನಾವು ತಗೊಂಡಿರುವಂಥ ರವೆ ಹಾಕ್ಕೊಳ್ಳೋಣ. ಈ ರವೆ ಹಾಕಿ ನಾವು ಚೆನ್ನಾಗಿ ಹುರಿಬೇಕು. ರವಾನ ಸಣ್ಣ ಉರಿಯಲ್ಲಿನೇ ಹುರ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಉರಿಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿಬೇಕು. ರವೆ ಚೆನ್ನಾಗಿ ಹುರಿದಾದ ನಂತರ ನಾವು ಬಾಳೆಹಣ್ಣು ಹಾಕಬೇಕು. ಯಾವ ರೀತಿ ಆಗಬೇಕು ಅಂದರೆ ರವೆ ಚೆನ್ನಾಗಿ ಅರಳಬೇಕು. ರವೆ ತುಪ್ಪದಲ್ಲಿ ಆವಾಗ ನಾವು ಬಾಳೆಹಣ್ಣು ಹಾಕಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ನಾವು ರವೆ ಹುರ್ಕೋಬೇಕು. ಇವಾಗ ನೋಡಿ ಈ ರೀತಿ ಆಗಿದೆ. ಈ ರೀತಿ ಆದರೆ ಸಾಕು. ಇದಕ್ಕೆ ನಾವೀಗ ಬಾಳೆಹಣ್ಣು ಹಾಕ್ಕೊಳ್ಳೋಣ. ರವೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮಾತ್ರ ಹುರ್ಕೊಳ್ಳಿ. ಅದಕ್ಕಿಂತ ಹೆಚ್ಚು ಹುರ್ಕೊಳ್ಳಿಕ್ಕೆ ಹೋಗಬೇಡಿ. ಕಲರ್ ಎಲ್ಲ ಪೂರ್ತಿ ಚೇಂಜ್ ಆಗಿ ಅದರ ಟೇಸ್ಟು ಕೂಡ ಚೇಂಜ್ ಆಗಿಬಿಡುತ್ತೆ. ಈಗ ಇಲ್ಲಿ ಬಾಳೆಹಣ್ಣು ಹಾಕ್ತಾಯಿದ್ದೀನಿ. ಬಾಳೆಹಣ್ಣು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಸೈಡಿಗೆಲ್ಲ ತುಪ್ಪ ಬಿಡಬೇಕು. ಅಲ್ಲಿವರೆಗೂ ನಾವು ಈ ರವೆಯನ್ನು ಹುರ್ಕೋಬೇಕು. ಇವಾಗ ನೀವು ಇಲ್ಲಿ ನೋಡಬಹುದು ತುಪ್ಪ ಎಲ್ಲ ಸೈಡಿಗೆ ಬಂದಿದೆ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಒಮ್ಮೆಲೆ ಹಾಲು ಹಾಕ್ಲಿಕ್ಕೆ ಹೋಗಬೇಡಿ, ಉಕ್ಕು ಬರುತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕಿ ಹಾಲು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮತ್ತೊಮ್ಮೆ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಸ್ವಲ್ಪ ನೀರು, ಸ್ವಲ್ಪ ಹಾಲು ಕೂಡ ಹಾಕಿ ಪ್ರಸಾದವನ್ನು ಮಾಡಬಹುದು. ಆದರೆ ಪ್ರಸಾದ ಮಾಡಬೇಕಾದ್ರೆ ಪೂರ್ತಿಯಾಗಿ ಹಾಲು ತೊಗೋಬೇಕು ಅಂತ ಅವರು ಹೇಳ್ತಾರೆ. ನಾನಿಲ್ಲಿ ಪೂರ್ತಿಯಾಗಿ ಹಾಲನ್ನೇ ತೊಗೊಂಡಿದ್ದೀನಿ. ಈಗ ಎಲ್ಲ ಪೂರ್ತಿ ಹಾಲು ಇಲ್ಲಿ ಹಾಕ್ತಾಯಿದ್ದೀನಿ. ಹಾಲು ಹಾಕಬೇಕಾದ್ರೆ ಬಿಸಿ ಹಾಲು ಹಾಕ್ಕೊಳ್ಳಿ. ಥಂಡಿರುವಂಥ ಹಾಲನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಥಂಡು ಹಾಲು ಹಾಕಿದರೆ ಸ್ವಲ್ಪ ಗಂಟು ಆಗ್ಬೋದು. ಆಮೇಲೆ ಗಂಟೆ ಎಲ್ಲ ಬಿಡಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಮತ್ತು ಇವಾಗ ನಾವು ಹಾಲು ಹಾಕಿದ ತಕ್ಷಣವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಇರುತ್ತೆ. ಮತ್ತು ರವಾನೂ ಕೂಡ ಚೆನ್ನಾಗಿ ಹುರ್ಕೋಬೇಕು. ರವೆ ಚೆನ್ನಾಗಿ ನಾವು ಹುರ್ಕೊಂಡಿಲ್ಲ ಅಂದ್ರೂ ಗಂಟಾಗತ್ತೆ. ಚೆನ್ನಾಗಿ ರವೆ ಹುರ್ಕೊಳ್ಳಿ. ಮತ್ತು ನೀವು ಕೇಸರಿ ರವೆ, ಉಪ್ಪಿಟ್ಟು ರವೆ ಅಂತಾರೆ ನೋಡಿ, ಕೇಸರಿ ರವೆ, ಬಾಂಬೆ ರವೆ ಅಂತ ಹೇಳ್ತಾರೆ. ಆ ರವೆದಿಂದನೂ ಕೂಡ ನೀವು ಪ್ರಸಾದವನ್ನು ಮಾಡ್ಕೋಬಹುದು. ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ. ಆ ರವೆದಿಂದ ನಾನಿಲ್ಲಿ ಪ್ರಸಾದವನ್ನು ಮಾಡ್ತಾಯಿದ್ದೀನಿ. ಈ ಚಿರೋಟಿ ರವೆದಿಂದ ಮಾಡಿದ ಪ್ರಸಾದ ಸಾಫ್ಟಾಗಿ ಬರುತ್ತೆ ಮತ್ತು ಬಾಯಲ್ಲಿ ಹಾಕಿದ ತಕ್ಷಣ ಕರಗತ್ತೆ ಕೂಡ. ಈಗ ಹಾಲೆಲ್ಲ ಇಂಗಿದ ಮೇಲೆ ನಾವು ಒಂದು ಪ್ಲೇಟನ್ನು ಮುಚ್ಚಿ 1-2 ನಿಮಿಷ ಮುಚ್ಚಿಡಬೇಕು. ಮುಚ್ಚಿಟ್ಟು ಎಲ್ಲ ನೋಡಿ ಇಲ್ಲಿ ಹಾಲೆಲ್ಲ ಹೀರ್ಕೊಂಡಿದೆ ರವೆ ಎಲ್ಲ.
ಅದು ಹಾಲೆಲ್ಲ ಹೆರ್ಕೊಂಡಿದ ನಂತರ ನಾವು ಇದಕ್ಕೆ ಸಕ್ಕರೆ ಹಾಕಬೇಕು. ಮೊದಲೇ ಸಕ್ಕರೆ ಹಾಕಬಾರ್ದು. ಇವಾಗ ಇದಕ್ಕೆ ಸಕ್ಕರೆ ಹಾಕೊಳ್ಳೋಣ. ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಸುತ್ತಲೂ ತುಪ್ಪ ಎಲ್ಲ ಮೇಲ್ಗಡೆ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ನೀವಿಲ್ಲಿ ನೋಡಬಹುದು, ನೋಡಿಲಿ ತುಪ್ಪ ಸಪ್ರೇಟ್ ಆಗ್ತಾ ಇದೆ. ಮತ್ತು ಸಣ್ಣ ಉರಿಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಇದಕ್ಕೆ ಒಂದು 2 ನಿಮಿಷ ಮುಚ್ಚಿಡಿ. ಇವಾಗ ನೀವು ಇಲ್ಲಿ ನೋಡ್ಬೋದು, ತುಪ್ಪ ಎಲ್ಲ ನೋಡಿ ಸುತ್ತಲೆಲ್ಲ ತುಪ್ಪ ಮೇಲ್ಗಡೆ ಬಂದಿದೆ. ಇವಾಗ ಇದು ಆಗಿದೆ. ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ. ಮತ್ತು ನಾವು ಪ್ರಸಾದವನ್ನು ಮಾಡುವಾಗ ಹಿತ್ತಾಳೆ ಪಾತ್ರೆಯಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಅವರು ಭಟ್ರು. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದ್ರಿಂದ ನಾನು ಈ ಸ್ಟೀಲ್ ಪಾತ್ರೆಯಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಪಾತ್ರೆ ಇಲ್ಲ ಅಂದರೆ ಭಟ್ರ ಹತ್ರ ಕೇಳಿ ಇಸ್ಕೊಂಡು ನೀವು ಆ ಪಾತ್ರೆಯಲ್ಲಿನೇ ಮಾಡಿ, ಹಿತ್ತಾಳೆ ಪಾತ್ರೆಯಲ್ಲಿನೇ ಮಾಡಿ ಅಂತ ಅವರು ಹೇಳ್ತಾರೆ. ಮತ್ತೊಂದು ವಿಷಯ ಏನಂದರೆ, ನಾವು ಪ್ರಸಾದವನ್ನು ಏನು ಮಾಡ್ತೀವಲ್ಲ ಪಾತ್ರೆ, ಆ ಪಾತ್ರೆಯಲ್ಲಿಂದ ಪ್ರಸಾದವನ್ನು ಬೇರೆ ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡಬಾರ್ದು. ಯಾವ ಪಾತ್ರೆಯಲ್ಲಿ ಮಾಡಿರ್ತೀವಿ ನೋಡಿ ಅದೇ ಪಾತ್ರೆಯಲ್ಲಿ ಪ್ರಸಾದವನ್ನು ಇಡಬೇಕು ಅಂತ ಹೇಳ್ತಾರೆ. ಮತ್ತು ಪ್ರಸಾದವನ್ನು ನಾವು ಪಾತ್ರೆಯಿಂದ ಬೇರೆ ಪಾತ್ರೆಗೆ ಹಾಕಿ ಅದರ ಮೇಲೆ ತುಳಸಿ ಎಲೆಯನ್ನು ಇಡ್ತೀವಿ. ತುಳಸಿ ಎಲೆಯನ್ನು ಇಟ್ಟಾಗ ಏನಾಗುತ್ತೆ ಅಂದರೆ, ನಾವು ಪೂಜೆಗಿಂತ ಮುಂಚೆನೇ ನೈವೇದ್ಯ ಆಗಿಬಿಡ್ತು ಅಂತ ಅರ್ಥ. ಅದಕ್ಕೋಸ್ಕರ ನಾವು ತುಳಸಿ ಎಲೆಯನ್ನು ನಾವು ಮಾಡಿರ್ತೀವಲ್ಲ ಪ್ರಸಾದ, ಅಲ್ಲಿ ತುಳಸಿ ಎಲೆಯನ್ನು ಇಡಬಾರ್ದು ಅಂತ ಅವ್ರು ಹೇಳ್ತಾರೆ. ಅವರು ಹೇಳಿದಂಥ ವಿಷಯನ ನಾನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಂಡಿದ್ದೀನಿ. ನಿಮಗೆ ಇದು ಇಷ್ಟ ಆಯಿತು ಅಂದರೆ ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.